ಬ್ರೋ ಬೆಳಗ್ಗೆ ಟೈಮ್ 8:39 ಮತ್ತೆ ನಮ್ಮ ಪ್ರೀ ವರ್ಕೌಟ್ ನ ಹಾಕೊಂಡು ಶಿಸ್ತಾಗೆ ಕಾರ್ಡಿಯೋ ಆಗ್ಲಿ ಅಂತ ಗಾಡಿ ತಗೊಂಡಲ್ಲಿ ಹಂಗೆ ಬಂದೆ ಜಿಮ್ ಹತ್ರ. ವರ್ಕೌಟ್ ಚೆಸ್ಟ್ ಅಂಡ್ ಟ್ರೈಸಿಪ್ಸ್ ಇತ್ತು. ಸ್ಟಾರ್ಟಿಂಗ್ ಆರಾಮಾಗಿ ನೀರ್ ಕುಡ್ಕೊಂಡು ಮಸಲ್ ಅಪ್ ಮಾಡ್ಕೊಂಡೆ. ವಾರ್ಮ್ ಅಪ್ ಗೆ ಮಸಲ್ ಅಪ್ ಆದ ನಂತರ 10 kg ಡಂಬಲ್ ನ ಹುಡ್ಕಿ ಎತ್ಕೊಂಡು ಟ್ರೈಸಿಪ್ಸ್ ನ ಲೈಟ್ ಆಗಿ ಫ್ರೀ ಮಾಡ್ಕೊಂಡೆ. ನಂತರ 50 ಪುಷ್ ಅಪ್ಸ್ ಅದಾದ ನಂತರ ಬೆಂಚ್ ಪ್ರೆಸ್ ಈಸಿ ಅಂಡ್ ಕಂಟ್ರೋಲ್ ಆಗಾಯ್ತು. ಸೆಕೆಂಡ್ ವರ್ಕೌಟ್ ಡಂಬಲ್ ಪ್ರೆಸ್. ಚೆಸ್ಟ್ ಅಂತೂ ಕ್ರೇಜಿಯಾಗಿ ಪಂಪ್ ಆಗಿತ್ತು. ಅದನ್ನ ನೋಡ್ತಾ ಹಂಗೆ ಫೀಲ್ ಮಾಡ್ಕೊಂಡು ಶಿಸ್ತಾಗೆ ನೀರ್ ಕುಡ್ಕೊಂಡೆ. ಚೆಸ್ಟ್ ಗೆ ಲಾಸ್ಟ್ ವರ್ಕೌಟ್ ಪೆಗ್ ಡೆಕ್ ಫ್ಲೈಸ್ ಆಯ್ತು. ಟ್ರೈಸಿಪ್ಸ್ ಗೆ ಫಸ್ಟ್ ವರ್ಕೌಟ್ ಸ್ಕಲ್ ಕ್ರಷರ್ ಆಯ್ತು. ಸೆಕೆಂಡ್ ವರ್ಕೌಟ್ ಬಾರ್ ಹಾಕೊಂಡು ಕೇಬಲ್ ಪುಷ್ ಡೌನ್ ಮಾಡ್ಕೊಂಡೆ. ಆಫ್ಟರ್ ದಟ್ ಈಸಿ ಅಂಡ್ ಕಂಟ್ರೋಲ್ ಆಗಿ ರೋಪ್ ಪುಷ್ ಡೌನ್ ಮಾಡ್ಕೊಂಡೆ. ಲಾಸ್ಟ್ ಗೆ ಓವರ್ ಹೆಡ್ ಟ್ರೈಸಿಪ್ ಎಕ್ಸ್ಟೆನ್ಷನ್ ಆಯ್ತು. ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಬಾಡಿ ಕಂಡೀಷನ್ ನ ಚೆಕ್ ಮಾಡೋಕು ಮುಂಚೆ ತುಂಬಾ ಜನ DM ಮಾಡ್ತಾ ಇದೀರಾ, ಬ್ರೋ ನಾವು ಪ್ರೋಟೀನ್ ಸಪ್ಲಿಮೆಂಟ್ ಇಲ್ದ ಹಾಗೆ ಬಾಡಿ ಮಾಡಬಹುದಾ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳ್ತಾ ಇದೀನಿ. ಹೌದು ಬ್ರೋ ಮಾಡಬಹುದು. ಬ್ರೋ ಫುಡ್ ಏನ್ ತಿನ್ಬೇಕು ಅಂತ ತುಂಬಾ ಜನ ಕೇಳಿದೀರಾ, ಫಾಲೋ ಮಾಡ್ಕೊಳ್ಳಿ ಬ್ರೋ. ನೆಕ್ಸ್ಟ್ ಬರುವಂತ ವಿಡಿಯೋ ಅದು ಹೇಳ್ತೀನಿ ಅಂತ ಹೇಳ್ತಾ